ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಚಿಂತಾಮಣಿಯಲ್ಲಿ ಯಶಸ್ವಿಯಾಗಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿಕ್ಕಬಳ್ಳಾಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಂತಾಮಣಿ, ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಚಿಂತಾಮಣಿ ತಾಲೂಕು ಇವರುಗಳ ಸಹಯೋಗದಲ್ಲಿ ಅಕ್ಟೋಬರ್ 3ರಂದು ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲೆಗಳ ಕಬಡ್ಡಿ ಕ್ರೀಡಾಕೂಟವು ಬಹಳ ಯಶಸ್ವಿಯಾಗಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ 6 ತಾಲೂಕುಗಳಿಗೆ ಸೇರಿದ ಒಟ್ಟು 24 ತಂಡಗಳು ಭಾಗವಹಿಸಿದ್ದವು. ಇವುಗಳಲ್ಲಿ ಬಾಲಕರ ವಿಭಾಗದಲ್ಲಿ 12 ಹಾಗೂ ಬಾಲಕಿಯರ ವಿಭಾಗದಲ್ಲಿ 12 ತಂಡಗಳು ಇದ್ದವು. ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ವಿ ಉಮಾದೇವಿಯವರು ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಅಶೋಕ್, ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ KN ವಸಂತರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ನರಸಿಂಹಪ್ಪನವರು ಎಲ್ಲರನ್ನೂ ಸ್ವಾಗತಿಸಿದರು. BV ಪುನೀತ್ ಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಆರ್ ಶಂಕರ್ ತಾಲೂಕುವಾರು ತಂಡಗಳ ಪರಿಚಯ ಮಾಡಿಸಿದರು. ತೀರ್ಪುಗಾರರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಡಿ ರಮೇಶ್, ಜಿ ನರಸಿಂಹಪ್ಪ, ಆರ್ ಶಂಕರ್, ಸವಿತಾ ಕುಮಾರಿ, ರೇಖಾ, ಪುಷ್ಪಲತಾ, ಗಿರೀಶ್, ಪುನೀತ್, ಸುರೇಶ್ ಕುಮಾರ್, ಮುರಳಿ, ರಮೇಶ್, ರವೀಂದ್ರ ಹಳ್ಳೂರು, ರಾಜಗೋಪಾಲ್, ಶ್ರೀಧರ್ ಹಿರೇಮಠ, SFS ಮಂಜುನಾಥ್ ಮುಂತಾದವರು ಕಾರ್ಯನಿರ್ವಹಿಸಿದರು. ವಿಜೇತ ಕ್ರೀಡಾಪಟುಗಳಿಗೆ ಪದಕ, ಪ್ರಮಾಣ ಪತ್ರ, ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅರ್ಹತೆಯನ್ನು ಪಡೆಯುತ್ತಾರೆ. ತಾಲೂಕು ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾದ S ಫಕ್ರು ಸಾಬೀರ್ ಅವರು ಕ್ರೀಡಾಕೂಟದ ಮೇಲುಸ್ತುವಾರಿಯನ್ನು ವಹಿಸಿದ್ದರು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಕ್ರೀಡಾಪಟುಗಳಿಗೆ ತಾಲೂಕಿನ ಊಲವಾಡಿ ಗ್ರಾಮದ ಕೆನರಾ ಬ್ಯಾಂಕಿನ SM ಶ್ರೀನಿವಾಸರವರು ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದರು. ಮಾದರಕಲ್ಲು ನಾರಾಯಣ ಸ್ವಾಮಿಯವರು ನೆನಪಿನ ಕಾಣಿಕೆಗಳನ್ನು ನೀಡಿ ಸಹಕರಿಸಿದರು. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಧ್ವಜಾರೋಹಣದೊಂದಿಗೆ ಚಾಲನೆಯನ್ನ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ತಂಡವಾರು ಪರಿಚಯ ಮಾಡಿಕೊಡ್ಬೇಕು ಅಂತ ದೈಹಿಕ ಶಿಕ್ಷಣ ಮಿತ್ರರಾಗಿರ್ತಕ್ಕಂಥ ಶಂಕರ್ ಹಾಗೂ ಸುರೇಶ್ ಮಂಜುನಾಥ್ ಅವರನ್ನ ಕೋರ್ತಾ ಇದ್ದೇವೆ. ಸಾಲಾಗಿ ಹೋಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲ ತಂಡಗಳ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಆ ಒಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕು. ಎರಡನೇದಾಗಿ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ತಂಡವನ್ನ ಪರಿಚಯ ಮಾಡಿಸಿಕೊಳ್ತಾ ಇದ್ದಾರೆ. ಹಾಗೆ ಗೌರಿ ಬಿದನೂರು ತಂಡವನ್ನ ಶಿಡ್ಲಘಟ್ಟ ತಂಡವನ್ನ ಪರಿಚಯ ಮಾಡಿಕೊಳ್ತಾ ಅಂತಿಮವಾಗಿ ನಮ್ಮ ತಂಡ ಚಿಂತಾಮಣಿ ತಂಡವನ್ನ ಪರಿಚಯ ಮಾಡಿಸಿಕೊಳ್ತಾ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಸರ್ ಅವರು, ಹಾಗೆ ತಾಲೂಕು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಸಂತ ರೆಡ್ಡಿ ಸರ್ ಅವರು, ಹಾಗೆ ನಮ್ಮ ಪ್ರಭಾರಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಫಕ್ರು ಸಾಬೀರ್ ಸರ್ ಅವರು, ಶಂಕರ್ ಸರ್, ಹಾಗೆ ರಮೇಶ್ ಸರ್ ಯಥಾವತ್ತಾಗಿ ಎಲ್ಲರ ಪರಿಚಯವನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಧ್ವಜಾರೋಹಣನ್ನ ನೆರವೇರಿಸಿ ಎಲ್ಲ ತಂಡಗಳನ್ನ ಪರಿಚಯ ಮಾಡಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಗೋರೆ ಶಾರದೆ
ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ನೇರ ನುಡಿಯ ಅಧಿಕಾರಿಗಳು, ಖಡಕ್ ಆದೇಶಗಳನ್ನು ನೀಡತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಉಮಾ ಮೇಡಮ್ ಅವರಿಗೆ ಸ್ವಾಗತದೊಂದಿಗೆ ಸನ್ಮಾನ. ಕ್ರೀಡೆ ಮತ್ತು ಆಟಗಳು ಪ್ರಪಂಚದಲ್ಲೇ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಬಯಸ್ತಾ ಇದ್ದೀನಿ, 15 ಬಯಸುತ್ತಿದ್ದೇನೆ. ಸುಮಾರಾಗಿರ್ತಕ್ಕಂಥ ಫಕ್ರು ಸಾಬ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ, ವ್ಯವಸ್ಥಾಪಕರಿಗೂ, ಮಾಧ್ಯಮದವರಿಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆ ಉಪನಿರ್ದೇಶಕರ ಕಚೇರಿ, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅವರು ಹಮ್ಮಿಕೊಂಡಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ನಾನು ನನ್ನ ಆತ್ಮಸಾಕ್ಷಿಯ ಪ್ರಮಾಣವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ನಿಯಮಗಳನ್ನು ಪಾಲಿಸಿ ತೀರ್ಪುಗಾರರು ನೀಡುವ ತೀರ್ಪುಗಳನ್ನು ಗೌರವಿಸಿ ನನ್ನ ಜಿಲ್ಲೆಗೆ, ನನ್ನ ರಾಜ್ಯದಲ್ಲಿ, ನನ್ನ ದೇಶದಲ್ಲಿ ಕೀರ್ತಿ ತರುತ್ತೇನೆಂದು ನನ್ನ ಆತ್ಮಸಾಕ್ಷಿಯ ಪ್ರಮಾಣವಾಗಿ ಪ್ರಮಾಣ ಮಾಡುತ್ತಿದ್ದೇನೆ. ಜೈ ಬೋಲೋ ಭಾರತ್ ಮಾತಾ ಕಿ ಒಂದೇ ಮಾತ್ರ. ಅನೇಕ ಕ್ರಿಕೆಟ್ ಇರ್ತಕ್ಕಂಥ ಕ್ರೀಡಾಪಟುಗಳನ್ನು ನಾವು ನೋಡ್ತಾ ಇರ್ತೀವಿ ಪತ್ರಿಕೆಗಳು ಮತ್ತು ಮಾಧ್ಯಮದಲ್ಲಿ. ಹಾಗಾಗಿ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ. ನೀವು ಪ್ರತಿಭೆಯನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸಿಕೊಂಡು ಹೋಗಿ ಮತ್ತು ನೀವು ಆರೋಗ್ಯವಂತರಾಗಿದ್ದಾಗ ನಿಮ್ಮ ವಿದ್ಯಾಭ್ಯಾಸ ಜೀವನವೂ ಸಹ ಸುಖಕರವಾಗಿರ್ತದೆ. ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಕ್ರೀಡಾಪಟುಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥ ಒಂದು ಕೆಲಸ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವೇದಿಕೆಯ ಪರವಾಗಿ ನಿಮ್ಗೆಲ್ರಿಗೂ ಸಹ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಅಷ್ಟೇ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಈ ಒಂದು ಕ್ರೀಡಾಪಟುಗಳಿಗೆ ಒಂದು ತಾಲೂಕು ಪರವಾಗಿ ಭಾಗವಹಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಯಾರು ಗೆಲ್ತಾರೋ ಈ ಜಿಲ್ಲೆಯ ಪರವಾಗಿ ಭಾಗವಹಿಸುವ ಒಂದು ಅವಕಾಶ ಸಿಗೋದ್ರಿಂದ ಇಲ್ಲಿ ಈಗಾಗಲೇ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕಾದ ಅದೇ ರೀತಿ ಇರುವಂತಹ ತೀರ್ಪುಗಾರರು ಕೂಡ ವಿಶೇಷವಾಗಿ ಅವರನ್ನು ಮನವಿ ಮಾಡ್ತಾ ಇದ್ದೀನಿ. ತೀರ್ಪನ್ನು ಕೊಡುವ ಸಂದರ್ಭದಲ್ಲಿ ಯಾವುದೇ ಒಂದು ಇದಕ್ಕೆ ಒಳಗಾಗದೆ ಆ ತಾಲೂಕು ಈ ತಾಲೂಕು ಅಂತೀರ ಮುಂದಿನ ದಿನಗಳಲ್ಲಿ ಇವರು ಜಿಲ್ಲೆಯ ಪರವಾಗಿ ಭಾಗವಹಿಸುವಂತಹ ಕ್ರೀಡಾಪಟುಗಳಾಗಿರೋದ್ರಿಂದ ಒಳ್ಳೆಯ ತೀರ್ಪನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರುವಂತಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಬೇಕು ಅಂತ ಎಲ್ಲಾ ತೀರ್ಪುಗಾರರಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲಾ ಕ್ರೀಡಾಪಟುಗಳಿಗೆ ಹಾಗೂ ತೀರ್ಪುಗಾರರಿಗೆ ಹಾಗೂ ದೈಹಿಕ ಶಿಕ್ಷಕರಿಗೆ ಶುಭವನ್ನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತಾ ಹಿಡಿದು ವಿವಿಧ ಹಂತಗಳಲ್ಲಿ ಭಾಗವಹಿಸಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನೀವು ಕಬಡ್ಡಿ ಪಂದ್ಯಾವಳಿಗಳನ್ನ ಆಡಲು ಇವತ್ತು ಆಗಮಿಸಿದ್ದೀರಾ. ಒಟ್ಟಾಗಿ ಇವತ್ತು ಈ ಮೈದಾನದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಅಂದ್ರೆ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟಗಳು ಹಾಗೂ SNR ಅಕಾಡೆಮಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಚೆಸ್ ಹಾಗೂ ಯೋಗ ಈ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಕ್ರೀಡಾಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಅಶೋಕ್ ಅವರು ಮತ್ತು ವಸಂತ್ ರೆಡ್ಡಿ ಅವರು ಹೇಳಿದಂಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಮಕ್ಕಳಿಗೆ ಬರೀ ಓದೋದಷ್ಟೇ ಅಲ್ಲ, ಬರೆಯೋದಷ್ಟೇ ಅಲ್ಲ, ಅದರ ಜೊತೆಯಾಗಿಯೇ ಪಠ್ಯ ಚಟುವಟಿಕೆಗಳ ಜೊತೆಯಾಗಿಯೇ ಪಠ್ಯೇತರ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲೂ ಸಹ ಅವರಿಗೆ ಆಸಕ್ತಿ ಇರುವಂತಹ ರಂಗಗಳನ್ನ ಗಮನಿಸಿ ಶಿಕ್ಷಕರು ಮಾರ್ಗದರ್ಶನ ಮತ್ತು ಹೆಚ್ಚಿನ ತರಬೇತಿಯನ್ನ ಕೊಡ್ತಾ ಮಕ್ಕಳಲ್ಲಿ ಒಂದು ಉತ್ತಮ ಪ್ರತಿಭೆಯನ್ನ ಹೊರತರುವಂತಹ ಕೆಲಸ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ.
ಸಾಕಷ್ಟು ವೇದಿಕೆಗಳನ್ನ ಸರ್ಕಾರ ನಮ್ಮ ಮಕ್ಕಳ ಪ್ರತಿಭೆಯನ್ನ ಅನಾವರಣಗೊಳಿಸಲು ವೇದಿಕೆಗಳನ್ನ ಕಲ್ಪಿಸ್ತಾ ಇದೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಸದೃಢರಾಗಿ ಒಂದು ಮನಸ್ಸನ್ನ ಏಕಾಗ್ರತೆಗೊಳಿಸಿ ನಾವು ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಸುವಂಥದ್ದು ಕೂಡ ಶಾಲೆಗಳಲ್ಲಿ ಅನಿವಾರ್ಯ ಆಗಿದೆ. ಬಟ್ ಬಹಳಷ್ಟು ನಮ್ಗೆ ಬೇಸರದ ಸಂಗತಿ ಅಂದ್ರೆ ಸಾಕಷ್ಟು ಶಾಲೆಗಳಲ್ಲಿ ನಮ್ಗೆ ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನ ಕೊರತೆ ಇದೆ. ಸುಮಾರು ಶಾಲೆಗಳಲ್ಲಿ ನಮಗೆ ಪೋಸ್ಟ್ ಹುದ್ದೆಗಳೆಲ್ಲ ಖಾಲಿ ಇದೆ. ಇದರ ನಡುವೆಯೂ ಸಹ ನಮ್ಮ ದೈಹಿಕ ಶಿಕ್ಷಕರ ಜೊತೆಗೆ ಇತರೆ ವಿಷಯಗಳನ್ನ ಬೋಧಿಸುವಂತಹ ಶಿಕ್ಷಕರು ಸಹ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನ ಕೊಟ್ಟು ಶಾಲಾ ಹಂತ, ಹೋಬಳಿ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದವರೆಗೂ ಸುಮಾರು ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ಅಲ್ಲಾಗಿರ್ಬೋದು, ಗುಂಪು ಕ್ರೀಡಾಕೂಟಗಳಲ್ಲಾಗಿರ್ಬೋದು ಭಾಗವಹಿಸಿ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟು ತಮ್ಮ ಕ್ರೀಡಾ ಅಭಿಮಾನವನ್ನ ತೋರಿಸಿರೋದನ್ನು ಸಹ ಸಾಕಷ್ಟು ನಾವು ಗಮನಿಸಿದ್ದೀವಿ. ನಮ್ಮಲ್ಲಿರುವಂತಹ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಸಹ ಮಕ್ಕಳಿಗೆ ಉತ್ತಮ ತರಬೇತಿಯನ್ನ ಕೊಟ್ಟು ರಾಜ್ಯ ಮಟ್ಟದವರೆಗೂ ಮಕ್ಕಳನ್ನ ಭಾಗವಹಿಸಲು ಬಹಳಷ್ಟು ಶ್ರಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸ್ಪರ್ಧೆಗಳನ್ನ ಇದುವರೆಗೂ ತಾಲೂಕು ಹಂತದ್ದು ನಮ್ಗೆ ಇನ್ನ ಆಗಿಲ್ಲ. ಸೊ ಇದುವರೆಗೂ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ನ್ಯಾಯ ನಿರ್ಣಯ ಒಂದು ತಂಡಗಳ ಮುಖಾಂತರ ಅದನ್ನ ಬಗೆಹರಿಸಿಕೊಂಡು ನಮ್ಮ ಟೀಮು, ಚಿಂತಾಮಣಿಯ ಟೀಮು ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿ ಒಂದು ಯಾವುದೇ ಒಂದು ರೀತಿಯ ಸಮಸ್ಯೆಗಳನ್ನ ತರದಿರ ಅಚ್ಚುಕಟ್ಟಾಗಿ ಕ್ರೀಡೆಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ಜಿಲ್ಲಾ ಮಟ್ಟದಲ್ಲೂ ಸಹ ವಿದ್ಯಾರ್ಥಿಗಳು ನಿಮ್ಮ ಭಾಗವಹಿಸುವಿಕೆ ಬಹಳ ಮುಖ್ಯ. ನಮ್ಗೆ ಈಗಾಗಲೇ ಇಬ್ಬರು ಮಿತ್ರರು ಹೇಳಿದಂತೆ ಸೋಲು ಗೆಲುವು ಅನ್ನೋದು ಸ್ಪರ್ಧೆಗಳಲ್ಲಿ ಸಾಮಾನ್ಯ. ಮಕ್ಕಳು ಸಮಾನವಾಗಿ ಅದನ್ನ ತಗೋಬೇಕು. ನಮ್ಗೆ ಯಾವಾಗಲೂ ಸಹ ಫೇಲ್ಯೂರ್ ಆಯ್ತು, ಸೋಲಾಯ್ತು ಅಂತಂದ್ರೆ ಅದನ್ನ ಬೇರೆ ತೀರ್ಪುಗಾರರನ್ನ ಅಥವಾ ಇನ್ನೊಂದು ಟೀಮನ್ನ ದೂರೋದು ಬೇಡ, ಸಮಾನವಾಗಿ ಸ್ವೀಕರಿಸಬೇಕು. ನಮ್ಗೆ ಯಾವಾಗಲೂ ಫೇಲ್ಯೂರ್ ಇಷ್ಟ ಸಕ್ಸಸ್ ಫಾರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಾದ್ರೆ ಆ ಫೇಲ್ಯೂರ್ ಅನ್ನೋದು ಬಹಳಷ್ಟು ನಮ್ಗೆ ಉಪಯೋಗ ಆಗತ್ತೆ. ಹಾಗಾಗಿ ಇಲ್ಲಿ ಭಾಗವಹಿಸಿರುವಂತಹ 6 ತಂಡಗಳು ಸಹ ಆತ್ಮವಿಶ್ವಾಸದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಸ್ಪರ್ಧೆಗಳಿರ್ಲಿ, ಸ್ಪೋರ್ಟಿವ್ ಆಗಿ ಆಡ್ರಿ. ನಮ್ಮ ತೀರ್ಪುಗಾರರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿದೆ. ಅಂತಿಮ ತೀರ್ಪನ್ನ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಟ್ಟು ಯಾವುದೇ ಒಂದು ಟೀಮ್ನ ಪರವಾಗಿ ಅಥವಾ ತಾಲೂಕಿನ ಪರವಾಗಿ ಅಥವಾ ಫ್ರೆಂಡ್ಸ್ ಆಗಿ ಬಂದಿದ್ದಾರೆ ಅಂತ ಒಬ್ಬ ಫಿಸಿಕಲ್ ಎಜುಕೇಶನ್ ಟೀಚರ್ನ ಪರವಾಗಿ ಈ ರೀತಿಯಾಗಿ ತೀರ್ಪುಗಳನ್ನ ಕೊಡದೆ ಇಂಪಾರ್ಷಿಯಲ್ ಆಗಿ ನಿಷ್ಪಕ್ಷಪಾತವಾಗಿ ನಿಜವಾದ ಪ್ರತಿಭೆಯ ಪರವಾಗಿ ಆ ಟೀಮ್ನ ಪರವಾಗಿ ನೀವು ತೀರ್ಪನ್ನ ಕೊಡಬೇಕು ಅಂತ ನಮ್ಮ ಎಲ್ಲ ತೀರ್ಪುಗಾರರ ಮೇಲೆ ವಿಶ್ವಾಸವಿಟ್ಟು ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಇವತ್ತು ಭಾಗವಹಿಸಿರುವಂತಹ 6 ತಂಡಗಳು ಉತ್ತಮವಾಗಿ ಪ್ರದರ್ಶನವನ್ನ ನೀಡಲಿ ಅಂತ ಶುಭವನ್ನ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕಬಡ್ಡಿ ಅಂಕಣವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಬಡ್ಡಿ ಅಂಕಣ ಕ್ರೀಡಾಕೂಟಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಚಾಲನೆಯನ್ನ ನೀಡಬೇಕಾಗಿ ಕೋರಿದೆ, ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೋರಿದೆ. ಕಬಡ್ಡಿ ಅಂಕಣದ ಮಾದರಿಯನ್ನ ಚಾಲನೆ ಮುಖಾಂತರ ಕಬಡ್ಡಿ ಪಂದ್ಯಾವಳಿಗಳಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಎಲ್ಲರೂ ಚಪ್ಪಾಳೆ Shitlagata versus Gauri under 14 boys. Let's go.